ಮುಂದಿನ 10 ವರ್ಷಗಳಲ್ಲಿ ಭಾರತದ CRDMO ಸೆಕ್ಟರ್ ಅಂದರೆ ಫಾರ್ಮಾ ಸೆಕ್ಟರ್ ಈಗಿನ $3.5 ಬಿಲಿಯನ್ ನಿಂದ 2035ರ ವೇಳೆಗೆ $22 ರಿಂದ $25 ಬಿಲಿಯನ್ ಏರಬಹುದು. ಅದು ಕೂಡ ಸುಮಾರು 7 ಪಟ್ಟು ಗ್ರೋತ್ನೊಂದಿಗೆ. ಈ ಸೆಕ್ಟರ್ನಲ್ಲಿನ ಪ್ರಮುಖ 2 ಕಂಪನಿಗಳು ಲಾರಸ್ ಲ್ಯಾಬ್ಸ್ ಮತ್ತು ಡಿವಿಸ್ ಲ್ಯಾಬ್ಸ್. ಲಾರಸ್ ಲ್ಯಾಬ್ಸ್ ಒಂದು ಇಂಟಿಗ್ರೇಟೆಡ್ ಫಾರ್ಮಾ ಪ್ಲೇಯರ್ ಆಗಿದ್ದು CDMO, APIs, ಫಾರ್ಮುಲೇಷನ್ಸ್ ಮತ್ತು ಬಯೋಟೆಕ್ ಕ್ಷೇತ್ರದಲ್ಲಿ ಜಾಗತಿಕ ಗ್ರಾಹಕರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಅನ್ನು ನೀಡ್ತಾ ಇದೆ. ಡಿವಿಸ್ ಲ್ಯಾಬ್ ಒಂದು ಗ್ಲೋಬಲ್ ಪ್ಲೇಯರ್ ಆಗಿದ್ದು ಕಾಂಪ್ಲೆಕ್ಸ್ APIs ಮತ್ತು ಕಸ್ಟಮ್ ಸಿಂಥಸಿಸ್ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದೆ. Q2 FY26 ನಲ್ಲಿ ಲಾರಸ್ ಕಂಪನಿಯ ಸೇಲ್ಸ್ 35% ಇಯರ್ ಆನ್ ಇಯರ್ ಹೆಚ್ಚಾಗಿ 1653 ಕೋಟಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ API ಮತ್ತು CDMO ಸೆಗ್ಮೆಂಟ್ ಅಲ್ಲಿನ ಸ್ಟ್ರಾಂಗ್ ಗ್ರೋತ್. ಇದಕ್ಕೆ ಹೋಲಿಸಿದ್ರೆ ಡಿವಿಸ್ ಕಂಪನಿಯ ಸೇಲ್ಸ್ ಇಯರ್ ಆನ್ ಇಯರ್ 16% ನಷ್ಟು ಹೆಚ್ಚಾಗಿದೆ, 2715 ಕೋಟಿಗೆ ತಲುಪಿದೆ. ಡಿವಿಸ್ನ ಆಪರೇಟಿಂಗ್ ಮಾರ್ಜಿನ್ ಸುಮಾರು 33% ಇದೆ, ಆದರೆ ಲಾರಸ್ ಆಪರೇಟಿಂಗ್ ಮಾರ್ಜಿನ್ ಸುಮಾರು 24% ಇದೆ. ಇದರಿಂದಾಗಿ ಡಿವಿಸ್ ಆಪರೇಟಿಂಗ್ ಪ್ರಾಫಿಟ್ ಲಾರಸ್ಗಿಂತ ಸುಮಾರು 2 ಪಟ್ಟು ಹೆಚ್ಚಿದೆ. ಇನ್ನು ವ್ಯಾಲ್ಯೂಯೇಷನ್ ವಿಚಾರದಲ್ಲಿ ಎರಡೂ ಕಂಪನಿಗಳು ಪ್ರೀಮಿಯಂನಲ್ಲಿ ಟ್ರೇಡ್ ಆಗ್ತಾ ಇದೆ. ಲಾರಸ್ ಸುಮಾರು 80x ನಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಡಿವಿಸ್ ಸುಮಾರು 69x ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ಇಂಡಸ್ಟ್ರಿ ಆವರೇಜ್ ಕೇವಲ 31.8x ಮಾತ್ರ ಇದೆ. ಸೊ ನಿಮಗೆ ಯಾವ ಸ್ಟಾಕ್ನಲ್ಲಿ ಹೆಚ್ಚು ಗ್ರೋತ್ ಪೊಟೆನ್ಷಿಯಲ್ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.